ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಮ್ಮ ಉತ್ತರ ಕೊರಿಯಾದ ಕಿಮ್ ಅಣ್ಣ ಮತ್ತೆ ಸದ್ದು ಮಾಡ್ತಾ ಇದ್ದಾನೆ. ಈ ಬಾರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೊಂದಿರುವ ಮಿಸೈಲ್ ಅನ್ನ ಟೆಸ್ಟ್ ಮಾಡಿಸೋ ಮೂಲಕ ಅದು ಯಾವನ ನಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಅಂದ್ಕೊಂಡಿದಿರೋ ಬರ್ರೋ ಅಂತ ಕಿಮ್ ಅಬ್ಬರಿಸ್ತಾ ಇದ್ದಾನೆ. ಈಗಂತೂ ಕುಂತಲ್ಲಿಂದಲೇ ಶತ್ರುಗಳನ್ನ ಸದೆಬಡಿಯುವ ಅದ್ಭುತ ತಂತ್ರಜ್ಞಾನವನ್ನ ಕಿಮ್ ಅವರ ಉತ್ತರ ಕೊರಿಯಾ ಅಭಿವೃದ್ಧಿಪಡಿಸಿದೆ. ಈ ಮಿಸೈಲ್ ಉತ್ತರ ಕೊರಿಯಾದ ಮಿಸೈಲ್ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನವನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಕೂಡ ಅಳವಡಿಸಿ ಅವುಗಳನ್ನು ಕೂಡ ಪರೀಕ್ಷೆ ಮಾಡೋ ಬಗ್ಗೆ ಕಿಮ್ ಯೋಚಿಸ್ತಾ ಇದ್ದಾರಂತೆ. ಈ ಮೂಲಕ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮತ್ತೊಮ್ಮೆ ಕಿಮ್ನ ನೋಡಿದರೆ ಬೆದರೋ ಹಾಗಾಗ್ತಾ ಇದೆ. ಈ ಕಿಮ್ ಬಗ್ಗೆ ಜಗತ್ತಿನ ನಾನಾ ದೇಶಗಳ ಮಾಧ್ಯಮಗಳು, ಅಮೆರಿಕದ ಮಾಧ್ಯಮಗಳು ಏನೇ ಹೇಳ್ತಾ ಹೋದ್ರು, ಆತನನ್ನ ಹುಚ್ಚಿನ ಥರ ಬಿಂಬಿಸ್ತಾ ಇದ್ರು. ಕಿಮ್ ಮಾತ್ರ ತನ್ನ ಆಯುಧ ಬತ್ತಳಿಕೆಯ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ತಾ ಇರೋದು ಮಾತ್ರ ಅಲ್ಲ, ಅಮೆರಿಕಾದ ನಿರ್ಬಂಧಗಳು, ವಿಶ್ವಸಂಸ್ಥೆಯ ನಿರ್ಬಂಧಗಳ ನಡುವೆ ಕೂಡ ಆಯುಧ ತಂತ್ರಜ್ಞಾನದಲ್ಲಿ ಯಾವ ಕೊರತೆಯೂ ಆಗದಂತೆ ಜಗತ್ತಿನ ಸಾಕಷ್ಟು ದೇಶಗಳಿಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಆಯುಧಗಳನ್ನು ಕೂಡ ತಾನು ಅಭಿವೃದ್ಧಿಪಡಿಸಿ ಬತ್ತಳಿಕೆಯನ್ನು ಸೇರಿಸ್ಕೊಳ್ತಾ ಇದ್ದಾನೆ. ಈಗ ಕೂಡ ಅಂಥದ್ದೇ ಒಂದು ಆಧುನಿಕ ಅಸ್ತ್ರದ ಪರೀಕ್ಷೆಯನ್ನ ಉತ್ತರ ಕೊರಿಯಾ ಮಾಡಿದೆ. ಹಾಗಾದ್ರೆ ಏನು ಆ ಮಿಸೈಲ್ನ ವಿಶೇಷ? ಕಿಮ್ ಯಾಕೆ ಜಗತ್ತಿನ ಕಣ್ಣಿಗೆ ವಿಚಿತ್ರವಾಗಿ ಕಾಣೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಿಮ್ ಜಾಂಗ್ ಉನ್ ಬಗ್ಗೆ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಬಂತು ಅಂದ್ರೆ ಅಲ್ಲೊಂದು ವಿಶೇಷ ಇದ್ದೇ ಇರಬೇಕು. ಈ ಬಾರಿ ಕೂಡ ಹಾಗೆ ಆಗಿದೆ. ಅಲ್ಲಿ ಇದುವರೆಗೆ ಅಮೆರಿಕಾನೇ ಉಡಾಯಿಸಿ ಬಿಡುವಷ್ಟು ಶಕ್ತಿವಂತ ಮಿಸೈಲ್ಗಳನ್ನ, ಅಣ್ವಸ್ತ್ರಗಳನ್ನ, ಜಲಜನಕ ಬಾಂಬುಗಳನ್ನ ನಾವು ಹೊಂದಿದೀವಿ. ಅಮೆರಿಕ ಬೇರೆಯವ್ರಿಗೆ ಮಾಡಿದ ಹಾಗೆ ನಮಗೆ ಮಾಡೋದಿಕ್ಕೆ ಬಂದ್ರೆ, ನಮ್ಮ ತಂಟೆಗೆ ಬಂದ್ರೆ ಅಮೆರಿಕ ಭೂಪಟದಿಂದ ಕಾಣೆಯಾಗಿಬಿಡುತ್ತೆ. ಉತ್ತರ ಕೊರಿಯಾನ ಅಷ್ಟೊಂದು ಸಶಕ್ತಗೊಳಿಸಿದ ಎಲ್ಲ ವಿಜ್ಞಾನಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೆ ಈ ಅಣ್ವಸ್ತ್ರಗಳೇ ನಮಗೆ ಅಮೆರಿಕಾದಿಂದ ರಕ್ಷಣೆಯನ್ನ ಕೊಡ್ತಾ ಇವೆ ಅಂತ ಕಿಮ್ ಭಾಷಣದಲ್ಲಿ ಹೇಳ್ತಾ ಇದ್ದಂತೆ ಅಲ್ಲಿನ ಜನ ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನ ಆಚರಿಸಿದ ಸಂದರ್ಭವನ್ನ ಜಗತ್ತು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ಅಂಥದ್ದೇ ಒಂದು ಸುದ್ದಿ ಉತ್ತರ ಕೊರಿಯಾದಿಂದ ಬರ್ತಾ ಇದೆ. ಅದು ಏನು ಅನ್ನೋದನ್ನ ನೋಡೋದಕ್ಕೆ ಮೊದಲು ಕಿಮ್ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಗೆಳೆಯರೆ, ಈ ಕಿಮ್ ಅಣ್ಣ ಒಂಥರ ವಿಚಿತ್ರ ಮನುಷ್ಯ. ಈತ ಉತ್ತರ ಕೊರಿಯಾದ ಈ ಹಿಂದಿನ ಸರ್ವಾಧಿಕಾರಿ ಕಿಮ್ ಜಾಂಗ್ ಇಲ್ ಅವರ ಮಗ. 2011ರಲ್ಲಿ ಕಿಮ್ ಜಾಂಗ್ ಇಲ್ ಸಾವನ್ನಪ್ಪಿದ ನಂತರ ಅಧಿಕಾರಕ್ಕೆ ಬಂದ ಈ ಕಿಮ್ ಜಾಂಗ್ ಉನ್ ಆ ಬಳಿಕ ತನ್ನ ಆಯುಧಗಳ ಮೇಲಿನ ಪ್ರೀತಿ ಹಾಗೂ ತನ್ನ ಅಮೆರಿಕಾದ ದ್ವೇಷದಿಂದಲೇ ಜಗತ್ತಿಗೆ ಚಿರಪರಿಚಿತ ಆಗಿದ್ದಾನೆ. ಉತ್ತರ ಕೊರಿಯಾದ ಮೇಲೆ ಎಷ್ಟೇ ನಿರ್ಬಂಧಗಳಿದ್ರು, ಯಾರೇ ನಿರ್ಬಂಧಗಳನ್ನ ಹೇರಿದ್ರು ಆ ನಿರ್ಬಂಧಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ, ತನ್ನ ದೇಶದ ಜನ ಬಡತನದಲ್ಲಿದ್ದಾರೆ ಅನ್ನೋದನ್ನ ಕೂಡ ತುಂಬಾ ಸೀರಿಯಸ್ ಆಗಿ ತಗೊಳ್ಳದೆ ಆ ದೇಶದ ಆಯುಧ ಭಂಡಾರವನ್ನ ಹೆಚ್ಚು ಮಾಡ್ತಾ ಆಯುಧಗಳ ಮೂಲಕವೇ ಜನರಿಗೆ ಕೂಡ ಒಂಥರ ವಿಚಿತ್ರವಾದ ಖುಷಿಯನ್ನ ಕೊಡ್ತಾ ಇರೋ ಈ ಕಿಮ್ ಬಗ್ಗೆ ಪಶ್ಚಿಮದ ಮಾಧ್ಯಮಗಳು ಸಾಕಷ್ಟು ನೆಗೆಟಿವ್ ಪ್ರಪೋಗಂಡಾಗಳನ್ನ ಮಾಡುತ್ತವೆ. ಕಿಮ್ ನನ್ನ ಒಬ್ಬ ಹುಚ್ಚನ ಹಾಗೆ ಚಿತ್ರಿಸುವ ಕೆಲಸ ಕೂಡ ಪಶ್ಚಿಮದ ಮಾಧ್ಯಮಗಳಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಈತನನ್ನ ಹುಚ್ಚು ನಿರ್ಧಾರಗಳ ದೊರೆ ಅಂತ ಕೂಡ ಜಗತ್ತು ಗುರುತಿಸುತ್ತೆ. ಆದ್ರೆ ಜಗತ್ತಿನ ಕಣ್ಣಿಗೆ ಹುಚ್ಚು ನಿರ್ಧಾರಗಳಂತೆ ಕಾಣುವ ವಿಷಯಗಳು ಕೂಡ ಉತ್ತರ ಕೊರಿಯಾದ ಪಾಲಿಗೆ ರಕ್ಷಣಾ ಕ್ರಮಗಳಾಗಿ ಕಾಣಿಸ್ಕೊಳ್ಳುತ್ತವೆ ಮತ್ತು ಅಲ್ಲಿನ ಜನ ಅದೆಲ್ಲವನ್ನ ಇಷ್ಟಪಡ್ತಾ ಇದ್ದಾರೆ. ಹೀಗಾಗಿನೇ ಉತ್ತರ ಕೊರಿಯಾದಲ್ಲಿ ಕಿಮ್ ಅಭಿಮಾನಿಗಳ ಸಂಖ್ಯೆ ಕೂಡ ತುಂಬಾ ದೊಡ್ಡದಿದೆ. ಒಂದು ವೇಳೆ ಅಲ್ಲಿ ಯಾರಾದ್ರೂ ಕಿಮ್ ವಿರುದ್ಧ ಕಿಮ್ಮಕ್ ಅಂದ್ರೂ ಕೂಡ ಅಲ್ಲವರ ಕಥೆ ಮುಗದೇ ಹೋಗುತ್ತೆ ಅಂತ ಉತ್ತರ ಕೊರಿಯಾನ ವಿರೋಧಿಸುವ ದೇಶಗಳ ಪತ್ರಿಕೆಗಳು ಬರಿತಾ ಇರುತ್ತವೆ. ಸೊ ಭಯಾನೋ ಭಕ್ತಿನೋ ಸುಡುಗಾಡೋ ಅಂತೂ ಉತ್ತರ ಕೊರಿಯಾದ ಜನ ಅಂತೂ ಕಿಮ್ನ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ, ಹಾಗವರು ತೋರಿಸ್ಕೊಳ್ತಲೂ ಇದ್ದಾರೆ. ಇನ್ನು ಈ ಕಿಮ್ ಕಥೆಯಲ್ಲಿ ಹತ್ಯೆಗಳ ಅಧ್ಯಾಯ ಕೂಡ ಇದೆ. ಆತ ಅಧಿಕಾರಕ್ಕೆ ಬಂದ ನಂತರ ತನ್ನದೇ ಕುಟುಂಬದ ಸಾಕಷ್ಟು ಜನರನ್ನ ರಹಸ್ಯವಾಗಿ ಮುಗಿಸಿಬಿಟ್ಟ ಅನ್ನೋ ಆರೋಪಗಳನ್ನ ದಕ್ಷಿಣ ಕೊರಿಯಾದ ಮಾಧ್ಯಮಗಳು ಮಾಡುತ್ತವೆ. ಅದನ್ನೇ ಪಶ್ಚಿಮದ ಮಾಧ್ಯಮಗಳು ಹೇಳುತ್ತವೆ. ಅದರಲ್ಲೂ 2017ರಲ್ಲಿ ತನ್ನ ಸಹೋದರ ಹಾಗೂ ಮುಂದೊಂದಿನ ತನ್ನ ಪಟ್ಟಕ್ಕೆ ಕೂತು ತರ್ತಾನೆ ಅನ್ನೋ ಅನುಮಾನಗಳಿದ್ದ ಕಿಮ್ ಜಾಂಗ್ ನಾಮ್ನನ್ನ ನರ್ವ್ ಏಜೆಂಟ್ಗಳನ್ನು ಬಳಸೋದರ ಮೂಲಕ ಕೊಲೆ ಮಾಡಿಸಲಾಯಿತು. ಅದರ ಜೊತೆ ಜಾಂಗ್ ಸಾಂಗ್ ಥೇಕ್ ಕೊಲೆ ಪ್ರಕರಣ ಹಾಗೂ ಇನ್ನಷ್ಟು ಕುಟುಂಬ ಸದಸ್ಯರ ಹತ್ಯಾ ಪ್ರಕರಣಗಳು ಕಿಮ್ ಜಾಂಗ್ ಉನ್ ಮೇಲೆ ಆರೋಪಗಳು ಬರೋ ಹಾಗೆ ಮಾಡಿದ್ವು. ಇನ್ನು ಕೆಲ ಸೈನಿಕರು, ಅಧಿಕಾರಿಗಳು ಅಷ್ಟೇ ಯಾಕೆ ಉತ್ತರ ಕೊರಿಯಾದ ರಕ್ಷಣಾ ಸಚಿವರಾಗಿದ್ದವರನ್ನು ಕೂಡ ಕಿಮ್ ಮುಗಿಸಿದ್ದ ಅನ್ನೋ ಆರೋಪಗಳು ಕೇಳಿ ಬಂದವು. ಆದ್ರೆ ಅದ್ಯಾವುದೂ ಕೂಡ ಉತ್ತರ ಕೊರಿಯಾದಲ್ಲಿ ಕಿಮ್ ಜನಪ್ರಿಯತೆಯನ್ನ ಕಡಿಮೆ ಮಾಡಲಿಲ್ಲ. ಯಾಕೆಂದ್ರೆ ಕಿಮ್ ಅಲ್ಲಿನ ಜನರ ಕಣ್ಣಲ್ಲಿ ಸೂಪರ್ ಪವರ್ ತರ ಕಾಣಿಸ್ಕೊಳ್ತಾನೆ. ಹೀಗಾಗಿ ಆತನನ್ನ ಏನು ಮಾಡೋದಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ.
ಇಲ್ಲಿ ಕಿಮ್ ಜಾಂಗ್ ಉನ್ ಮೇಲೆ ದಕ್ಷಿಣ ಕೊರಿಯಾ ಹಾಗೂ ಇನ್ನಿತರ ದೇಶಗಳ ಮಾಧ್ಯಮಗಳು ಬರೀ ಕೊಲೆ ತರದ ಗುರುತರ ಆರೋಪಗಳನ್ನು ಮಾತ್ರ ಹೊರಿಸೋದಿಲ್ಲ. ಕಿಮ್ ತನ್ನ ದೇಶದಲ್ಲಿನ ಜನಕ್ಕೆ ತನ್ನ ಹಾಗೇ ಕಟಿಂಗ್ ಮಾಡಿಸ್ಕೋಬೇಕು, ತನ್ನಂತೆ ಬಟ್ಟೆ ಹಾಕೋಬೇಕು ಅನ್ನೋ ಥರದ ಒಂದು ವಿಚಿತ್ರ ಆದೇಶವನ್ನು ಕೂಡ ಕೊಟ್ಟಿದ್ದ ಅಂತ ಹೇಳ್ತಾರೆ. ಅಲ್ಲಿ ಆತ ಆದೇಶ ಕೊಟ್ಟಿದ್ನೋ ಅಥವಾ ಅಲ್ಲಿನ ಜನಾನೇ ತಮ್ಮ ಸರ್ವೋಚ್ಚ ನಾಯಕನ ಮೇಲಿನ ಪ್ರೀತಿಯ ಅಭಿಮಾನಗಳಿಂದ ಆತನನ್ನು ಫಾಲೋ ಮಾಡೋದಿಕ್ಕೆ, ಆತನ ಥರಾನೇ ವರ್ತಿಸೋದಿಕ್ಕೆ, ಆತನ ಥರಾನೇ ಬಟ್ಟೆ ಹಾಕ್ಕೊಳ್ಳೋದಿಕ್ಕೆ, ಆತನದ್ದೇ ಕಟಿಂಗ್ ಮಾಡಿಸ್ಕೊಳ್ಳೋದಿಕ್ಕೆ, ಆತನ ಬಾಡಿ ಲ್ಯಾಂಗ್ವೇಜ್ ಅನ್ನ ಇಮಿಟೇಟ್ ಮಾಡೋದಿಕ್ಕೆ ಪ್ರಾಕ್ಟೀಸ್ ಮಾಡಿದ್ರು ಗೊತ್ತಿಲ್ಲ. ಅಂತೂ ಅಲ್ಲಿನ ಸಾಕಷ್ಟು ಯುವಕರು ಕಿಮ್ ಥರ ಕಟಿಂಗ್ ಮಾಡಿಸ್ಕೊಂಡು ಕಾಣಿಸಿದ್ದಂತೂ ಆಯ್ತು. ಇದನ್ನ ನೋಡಿ ಪಶ್ಚಿಮದ ಮಾಧ್ಯಮಗಳು, ಒಂದಷ್ಟು ದೇಶಗಳು ಕಿಮ್ ಜಾಂಗ್ ಉನ್ ಅಂದ್ರೆ ಅದೊಂದು ಕಾಮಿಡಿ ಪೀಸು ಅನ್ನೋ ತರ ಲೇವಡಿ ಮಾಡ್ತಿರೋ ಹೊತ್ತಿಗೆ ಕಿಮ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಪರೀಕ್ಷೆಗೆ ಮುಂದಾದ. ಹಾಸಾಂಗ್ ಶ್ರೇಣಿಯ ಕ್ಷಿಪಣಿಗಳನ್ನ ಅಲ್ಲಿ ಪರೀಕ್ಷೆ ಮಾಡಲಾಯಿತು. ಈ ಕ್ಷಿಪಣಿಗಳು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿದ್ದು ಅವು ಅಮೆರಿಕಾದ ಯಾವುದೇ ಭಾಗವನ್ನ ತಲುಪಬಲ್ಲ ಶಕ್ತಿಯನ್ನ ಹೊಂದಿವೆ. ಗೆಳೆಯರೆ, ಪಾಕಿಸ್ತಾನಕ್ಕೆ ಇವತ್ತಿಗೂ ಕೂಡ ಸರಿಯಾದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಇವತ್ತು ಅಮೆರಿಕಾದ ವಿರುದ್ಧ ಕಾಲು ಊರ್ಕೊಂಡು ಬಡದಾಡ್ತಾ ಇರೋ ಇರಾನ್ ಇದೆ ನೋಡಿ, ಅವ್ರ ಹತ್ರ ಎಷ್ಟೇ ಪೆಟ್ರೋಲಿನ ದುಡ್ಡಿದ್ರು ಅವರಿಗೂ ಸಶಕ್ತವಾದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಮಾಡ್ಕೊಳ್ಳೋದಿಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಆದ್ರೆ ಅದೆಲ್ಲವನ್ನ ಉತ್ತರ ಕೊರಿಯಾದ ಈ ವಿಚಿತ್ರ ಆಕೃತಿ ಈಗಾಗಲೇ ಮಾಡಿಕೊಂಡು ಕೂತಿದೆ. ಅವ್ರ ಹತ್ರ ಅಮೆರಿಕಾನ ತಲುಪಬಲ್ಲ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕೂಡ ಇವೆ. ಇನ್ನು ಇಲ್ಲಿ ಮಿಸೈಲ್ಗಳನ್ನ ಪರೀಕ್ಷೆ ಮಾಡಿಬಿಟ್ರೆ ಸಾಕ? ಆ ಮಿಸೈಲ್ ಮೂಲಕ ಹಾರಿಸೋದಿಕ್ಕೆ ವಾರ್ ಹೆಡ್ ಬೇಕಲ್ಲ. ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ ಅಂದ ಮೇಲೆ ಅದರ ತಲೆಗೊಂದು ಅಣ್ವಸ್ತ್ರನ ಕಟ್ಟದೇ ಇದ್ರೆ ಆ ಮಿಸೈಲ್ ಏನು ಮರ್ಯಾದೆ ಇರುತ್ತೆ ಹೇಳಿ? ಹೀಗಾಗಿ ಕಿಮ್ ಅಣ್ವಸ್ತ್ರಗಳ ಪರೀಕ್ಷೆಯನ್ನು ಮಾಡ್ದ. ಅಷ್ಟೇ ಅಲ್ಲ, ಅತ್ಯಂತ ಧೈರ್ಯವಾಗಿ ನಮ್ಮ ಹತ್ರ ಅಣು ಬಾಂಬ್ಗಳಿವೆ, ಹೈಡ್ರೋಜನ್ ಬಾಂಬನ್ನ ಕೂಡ ನಾವು ತಯಾರು ಮಾಡ್ಕೊಂಡು ಇಟ್ಟುಕೊಂಡಿದ್ದೀವಿ ಅನ್ನೋದನ್ನ ಕಿಮ್ ಅನೌನ್ಸು ಮಾಡ್ಕೊಂಡ. ಇದು ಜಗತ್ತನ್ನ ಬೆಚ್ಚಿ ಬೀಳಿಸ್ತು. ಮೊದಲೇ ಹುಚ್ಚ, ಮಿಸೈಲ್ಗಳು ಬೇರೆ ಇವೆ, ಅವುಗಳ ಜೊತೆ ಈಗ ನ್ಯೂಕ್ಲಿಯರ್ ಬಾಂಬ್ ಕೂಡ ತಯಾರಾಗಿದೆ, ತಲೆ ಕೆಟ್ಟ ಅದನ್ನು ಯಾರ ಮೇಲಾದ್ರೂ ಪ್ರಯೋಗ ಮಾಡಿಬಿಟ್ರೆ ಗತಿ ಏನು ಅನ್ನೋ ತರ ಪಶ್ಚಿಮದ ಮಾಧ್ಯಮಗಳು ಬರೆಯೋದಿಕ್ಕೆ ಶುರು ಮಾಡಿದ್ವು. ಆದ್ರೆ ಅವ್ರು ಅಂದುಕೊಂಡಿರುವ ಹಾಗೆ ಅಥವಾ ಅವರು ಬಿಂಬಿಸ್ತಾ ಇರೋ ಹಾಗೆ ಕಿಮ್ ಹುಚ್ಚ ಏನಲ್ಲ. ಆತನಿಗೆ ಯಾಕೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬೇಕಿವೆ, ಯಾಕೆ ಅಣ್ವಸ್ತ್ರದ ಶಕ್ತಿಯ ಅಗತ್ಯ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಆ ಅಣ್ವಸ್ತ್ರಗಳನ್ನು ತೋರಿಸಿನೇ ಅಮೆರಿಕಾನ ಕಿಮ್ ಬೆದರಿಸೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ತನ್ನ ದೇಶದಲ್ಲಿನ ಜನಕ್ಕೆ ತನ್ನ ಮೇಲಿನ ಪ್ರೀತಿ ಹೆಚ್ಚಾಗೋ ಹಾಗೆ ಕೂಡ ಈ ಅಣ್ವಸ್ತ್ರಗಳ ಪರೀಕ್ಷೆಯ ಮೂಲಕವೇ ಕಿಮ್ ಮಾಡಿಟ್ಕೊಂಡಿದ್ದಾನೆ. ಇದರ ಜೊತೆಗೆ ಈಗ ಉತ್ತರ ಕೊರಿಯಾ ಮತ್ತೊಂದು ಅತ್ಯಾಧುನಿಕ ಆಯುಧವನ್ನು ಪರೀಕ್ಷೆ ಮಾಡಿದೆ. ಗೆಳೆಯರೆ, ಇದೇ ಮೇ 26-27ನೇ ತಾರೀಕು ಉತ್ತರ ಕೊರಿಯಾದಲ್ಲಿ ಒಂದು ಮಿಸೈಲ್ ಪರೀಕ್ಷೆ ಆಯಿತು. ಆ ಪರೀಕ್ಷೆಯನ್ನ ಸೈನ್ಯದ ಆಧುನೀಕರಣದ ಕಾರಣಕ್ಕಾಗಿ ಮಾಡಲಾಗಿದೆ. ಈ ಮಿಸೈಲ್ ನಿರ್ಮಾಣ ಮತ್ತು ಪರೀಕ್ಷೆಗಳು ಕಿಮ್ ಜಾಂಗ್ ಉನ್ನ ಮೇಲ್ವಿಚಾರಣೆಯಲ್ಲಾಗಿವೆ ಅನ್ನೋದು ಮತ್ತೊಂದು ವಿಶೇಷ. ಈ ಮಿಸೈಲ್ ಅಲ್ಲಿ ಉತ್ತರ ಕೊರಿಯಾ ಮೊಟ್ಟ ಮೊದಲ ಬಾರಿಗೆ AI ತಂತ್ರಜ್ಞಾನವನ್ನು ಬಳಕೆ ಮಾಡಿದೆ. ಹೀಗಾಗಿ ಅದನ್ನ AI ನಿಯಂತ್ರಿತ ಟ್ಯಾಕ್ಟಿಕಲ್ ಕ್ರೂಸ್ ಮಿಸೈಲ್ ಅಂತ ಹೇಳಲಾಗ್ತಾ ಇದೆ. ಇದರ ಯಶಸ್ವಿ ಪರೀಕ್ಷೆ ಅನ್ನೋದು ಕಿಮ್ಗೆ ಸಿಕ್ಕಿರೋ ಬಹುದೊಡ್ಡ ಜಯ ಅಂತ ಬಿಂಬಿಸಲಾಗ್ತಾ ಇದೆ. ಇಲ್ಲಿ KCNA ಅಂದ್ರೆ ಕೊರಿಯನ್ ಸೆಂಟ್ರಲ್ ನ್ಯೂಸ್ ಏಜೆನ್ಸಿ ಹೊರಹಾಕಿರೋ ಮಾಹಿತಿ ಪ್ರಕಾರ ಅಲ್ಲಿ ನಡೆದಿರೋ ಪರೀಕ್ಷೆಯಲ್ಲಿ ಒಟ್ಟು 3 ಪ್ರಮುಖ ಆಯುಧಗಳನ್ನ ಪರೀಕ್ಷಿಸಲಾಯ್ತಂತೆ. ಅದರಲ್ಲಿ ಮೊದಲನೆಯದು ಟ್ಯಾಕ್ಟಿಕಲ್ ಬಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆ, ಎರಡನೆಯದು ಲಾಂಗ್ ರೇಂಜ್ ಮಲ್ಟಿಪಲ್ ಲಾಂಚ್ ಆರ್ಟಿಲರಿ ರಾಕೆಟ್ ಹಾಗೂ ಮೂರನೆಯದು AI ಗೈಡೆಡ್ ಟ್ಯಾಕ್ಟಿಕಲ್ ಕ್ರೂಸ್ ಮಿಸೈಲ್ ಪರೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪರೀಕ್ಷೆಗಳು ಯಶಸ್ವಿಯಾಗಿವೆ. ಇಲ್ಲಿ AI ಗೈಡೆಡ್ ಕ್ರೂಸ್ ಮಿಸೈಲ್ಗಳ ಸಾಮರ್ಥ್ಯದ ಬಗ್ಗೆ ಕೊರಿಯನ್ ಸೆಂಟ್ರಲ್ ನ್ಯೂಸ್ ಏಜೆನ್ಸಿ ಕೊಟ್ಟಿರೋ ಮಾಹಿತಿಯನ್ನು ನಾವು ನೋಡೋದಾದ್ರೆ, ಕ್ಷಿಪಣಿ ಸುಮಾರು 100 ಕಿಲೋಮೀಟರ್ ದೂರ ಕ್ರಮಿಸುತ್ತೆ. ಹಾಗೇನೆ ಅದರ ವ್ಯಾಪ್ತಿಯ ಒಳಗಿನ ಯಾವುದೇ ಟಾರ್ಗೆಟ್ ಅನ್ನ ಹೊಡೆದು ಉರುಳಿಸುವ ಸಾಮರ್ಥ್ಯ ಅದಕ್ಕಿದೆ. ಅಲ್ಲದೆ AI ಆಧಾರಿತ ಆಗಿರೋದ್ರಿಂದ ಅದು ಗುರಿಯನ್ನ ತಾನೇ ನಿಖರವಾಗಿ ಹುಡುಕುವ ಮತ್ತು ತಲುಪುವ, ಹಾಗೆ ಮಾರ್ಗ ಮಧ್ಯದಲ್ಲಿ ರಡಾರ್ಗಳ ಕಣ್ಣು ತಪ್ಪಿಸುವ, ಗುರಿಯನ್ನ ಬದಲಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹೀಗಾಗಿ ಇದನ್ನ ಅತ್ಯಂತ ಭಯಾನಕ ಮಿಸೈಲ್ ಅಂತ ಹೇಳ್ತಾ ಇದ್ದಾರೆ. ಅರೆ ಇದೇನ್ರಿ, ಬರೀ 100 ಕಿಲೋಮೀಟರ್ ಮಿಸೈಲ್ ಅನ್ನ ಭಯಾನಕ ಅಂತ ಹೇಳ್ತಾ ಇದ್ದೀರಾ? ಅವ್ರ ಹತ್ರ ಸಾವಿರಾರು ಕಿಲೋಮೀಟರ್ ದೂರ ಚಲಿಸುವ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇವೆಯಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರಬೇಕು. ಗೆಳೆಯರೆ, ಈ AI ಗೈಡೆಡ್ ಮಿಸೈಲ್ ಅನ್ನ ಉತ್ತರ ಕೊರಿಯಾ ಅಮೆರಿಕಾನ ಟಾರ್ಗೆಟ್ ಮಾಡಿಕೊಂಡು ಸಿದ್ಧಪಡಿಸಿಲ್ಲ. ಬದಲಿಗೆ ಪಕ್ಕದಲ್ಲಿರೋ ದಕ್ಷಿಣ ಕೊರಿಯಾದ ರಾಜಧಾನಿಯನ್ನ ಟಾರ್ಗೆಟ್ ಮಾಡಿಕೊಂಡು ಈ ಮಿಸೈಲ್ ಅನ್ನ ರೆಡಿ ಮಾಡಿದ್ದಾರೆ. ಅಲ್ಲಿಗೆ 100 ಕಿಲೋಮೀಟರ್ ರೇಂಜು ಸಾಕು. ಇನ್ನು ಎರಡನೇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕ್ರೂಸ್ ಮಿಸೈಲ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕೊರಿಯಾ ಜೋಡಿಸ್ತಾ ಇದೆ. ಈ ಮಿಸೈಲ್ ನ ಯಶಸ್ವಿ ಪರೀಕ್ಷೆ
ಮುಂದಿನ ದಿನಗಳಲ್ಲಿ ಅವರ ಹತ್ರ ಇರೋ ಬೇರೆ ಮಿಸೈಲ್ಗಳಿಗೆ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಅಳವಡಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಇನ್ನು ಈ AI ಸಿಸ್ಟಮ್ ರಿಯಲ್ ಟೈಮ್ ಡೇಟಾನ ಬಳಸಿ ಗುರಿಯನ್ನ ಗುರುತಿಸುತ್ತೆ. ಇದು ಸಾಂಪ್ರದಾಯಿಕ GPS ಅಥವಾ ಇನ್ನಿತರ ನ್ಯಾವಿಗೇಷನ್ ಸಿಸ್ಟಮ್ಗಳಿಗಿಂತ ತುಂಬಾ ಸುಧಾರಿತ ಅನ್ನಿಸ್ಕೊಳ್ಳುತ್ತೆ. ಆಧುನಿಕ ಜಗತ್ತಲ್ಲಿ ನಡೆಯಲಿರುವ ಎಲೆಕ್ಟ್ರಾನಿಕ್ ವಾರ್ಫೇರ್ಗಳಲ್ಲಿ ಬಳಕೆಯಾಗುವ ಜಾಮಿಂಗ್ ಅಥವಾ ಇನ್ನಿತರ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಇದಕ್ಕಿರುತ್ತೆ. ಹೀಗಾಗಿ ಈ ಮಿಸೈಲ್ಗಳ ಪರೀಕ್ಷೆ ಯಶಸ್ವಿಯಾದ ಕೂಡಲೇ ಇವುಗಳನ್ನ ದಕ್ಷಿಣ ಕೊರಿಯಾದ ಗಡಿಗೆ ಶಿಫ್ಟ್ ಮಾಡ್ತಾ ಇದ್ದಾರಂತೆ. ಮುಂದಿನ ದಿನಗಳಲ್ಲಿ ಇದರ ರೇಂಜ್ ಅನ್ನ ಮತ್ತಷ್ಟು ವಿಸ್ತರಿಸುವ ಕೆಲಸ ಕೂಡ ಆಗತ್ತೆ ಅಂತ ಉತ್ತರ ಕೊರಿಯಾ ಹೇಳ್ತಾ ಇದೆ. ಇನ್ನು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರ ನಿರ್ಮಾಣದ ವೆಚ್ಚ ಕಡಿಮೆ. ಅಷ್ಟೇ ಅಲ್ಲ, ಇವು ಶತ್ರುಗಳ ಕಣ್ಣಿಗೆ ಮಣ್ಣೆರಚುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಹೀಗಾಗಿ ದಕ್ಷಿಣ ಕೊರಿಯಾದ ವಿರುದ್ಧ ಈ ಮಿಸೈಲ್ಗಳನ್ನ ಸುಲಭವಾಗಿ ಬಳಸಬಹುದು. ಅದರಲ್ಲೂ ಸಿಯೋಲ್ ಕೂಡ ಮಿಸೈಲ್ಗಳ ಟಾರ್ಗೆಟ್ ರೇಂಜ್ ಅಲ್ಲಿ ಇರೋದ್ರಿಂದ ಇದು ದಕ್ಷಿಣ ಕೊರಿಯಾದ ಗಡಿಗೆ ಶಿಫ್ಟ್ ಆಗ್ತಾ ಇವೆ. ಇನ್ನು ಆಯುಧಗಳಲ್ಲಿ AI ಬಳಸೋದು ಉತ್ತರ ಕೊರಿಯಾಗ ಹೊಸ್ತೇನಲ್ಲ. ಅವರು ಈ ಹಿಂದೆನೆ ಕೆಲ ರೀತಿಯ ಡ್ರೋನ್ಗಳಲ್ಲಿ AI ಅನ್ನ ಬಳಸಿದ್ರು. ಆದ್ರೆ ಕ್ಷಿಪಣಿಗಳಲ್ಲಿ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ತಾ ಇರೋದಾಗಿ ಉತ್ತರ ಕೊರಿಯಾ ಹೇಳ್ತಾ ಇದೆ. ಸೇನೆಯ ಆಧುನೀಕರಣ ಹಾಗೂ ಉತ್ತರ ಕೊರಿಯಾನ ಆಧುನಿಕ ಯುದ್ಧಗಳಿಗೆ ಸಿದ್ಧಪಡಿಸೋ ನಿಟ್ಟಲ್ಲಿ ಈ ಕೆಲಸ ಆಗ್ತಾ ಇದೆ. ದಕ್ಷಿಣ ಕೊರಿಯಾ ಮತ್ತು ಅಮೆರಿಕಾಗೆ ಕೂಡ ಈ ಮೂಲಕ ಉತ್ತರ ಕೊರಿಯಾ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದೆ. ಉತ್ತರ ಕೊರಿಯಾದ ಈ ಮಿಸೈಲ್ ರೇಸ್ ಇದೆಯಲ್ಲ, ಇದು ಇಂಡೋ ಪೆಸಿಫಿಕ್ ಅಲ್ಲಿ ಉತ್ತರ ಕೊರಿಯಾದ ಪ್ರಭಾವವನ್ನು ಮತ್ತಷ್ಟು ಹೆಚ್ಚು ಮಾಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಮುಂದಿನ ದಿನಗಳಲ್ಲಿ ಆಯುಧಗಳ ರೇಸ್ ಬೇರೆ ತಿರುವುಗಳನ್ನು ಪಡೆಯೋ ಸಾಧ್ಯತೆಗಳನ್ನ ಇಲ್ಲಿ ತಳ್ಳಿ ಹಾಕೋದಿಕ್ ಆಗೋದಿಲ್ಲ. ಒಟ್ಟಲ್ಲಿ ಕಿಮ್ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾಗೆ ಕೆಮ್ಮು ಬರುವ ಹಾಗೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಆತನ ಬತ್ತಳಿಕೆಯಿಂದ ಇನ್ಯಾವ ಆಯುಧಗಳು ಹೊರಬರುತ್ತವೋ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ ಕಿಮ್ ಪರೀಕ್ಷೆ ಮಾಡಿರುವ AI ಕ್ಷಿಪಣಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.